ಅದ್ ಯಾಕೋ ಇವತ್ ನನ್ ಟೈಮೇ ಸರಿ ಇಲ್ಲ ಗುರು. ಡೇ 70 ಆಫ್ CCJ. ಇವತ್ ಬೆಳಿಗ್ಗೆ ಆಸ್ ಯೂಶುವಲ್ ನನ್ನ ಡೇನ ಕಾಫಿಯಿಂದ ಸ್ಟಾರ್ಟ್ ಮಾಡಿ ಜಿಮ್ಮಿಗೆ ಹೋದೆ. ಇವತ್ ಜಿಮ್ಮೆ ಓಪನ್ ಆಗಿರಲ್ಲ ಬೆಳಿಗ್ಗೆ. ಸೊ ನಾನು ಅದಕ್ಕೆ ಹೊರಗೆ ನಿಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ಹೇಳಿ ಲೆಗ್ಸ್ ವಾರ್ಮ್ ಅಪ್ ಕಂಪ್ಲೀಟ್ ಮಾಡ್ಕೊಂಡೆ. ಬಿಕಾಸ್ ನಾ ಮತ್ತೆ ಒಳಗೇನಾದ್ರು ಹೋಗಿ ವಾರ್ಮ್ ಅಪ್ ಮಾಡಕ್ ನಿಂತೆ ಅಂದ್ರೆ ಮತ್ತೆ ವಾರ್ಮ್ ಅಪ್ ಮುಗಿಸಿ ನಂದ ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂತ ಮನೆಗೆ ಹೋಗೋದು ಲೇಟ್ ಆಗ್ತೈತಿ ಅಂಡ್ ಆಫೀಸ್ನ ಹೋಗೋದು ಲೇಟ್ ಆಗ್ತೈತಿ. ಅಂಡ್ ಅಷ್ಟ್ರೊಳಗ ನಮ್ಮ ಬ್ರದರ್ಸ್ ಬಂದು ಜಿಮ್ ಓಪನ್ ಮಾಡಿದ್ರು ಅಂಡ್ ನಂದೆಲ್ಲ ಹೆಂಗಿದ್ರು ವಾರ್ಮ್ ಅಪ್ನು ಕಂಪ್ಲೀಟ್ ಆಗಿತ್ತು. ಸೊ ಡೈರೆಕ್ಟ್ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನು ಫೇಲ್ಯೂರ್ನ ಟೇಸ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಅದು 150 ವೇಟ್ ಸಮಥಿಂಗ್ ಹೊಡ್ಯಾಕೆ ಹೋದೆ ಆ್ಯಂಡ್ ಅದು ಫೇಲ್ ಆಯ್ತು. ಇವತ್ತು ನಾನು ಭಾಳ ದಿನದ ಮ್ಯಾಗ ಸ್ಕ್ವಾಟ್ಸ್ ಹೊಡಬೇಕಾದ್ರೆ ಮತ್ತೆ ಫೇಲ್ಯೂರ್ ಟೇಸ್ಟ್ ಮಾಡಿದೆ. ಬಟ್ ಕ್ಯಾಪ್ಚರ್ ಮಾಡೋದು ಮಿಸ್ಟೇಕ್ ಮಾಡಿದೆ. ನಾನು ಇವತ್ತು ನನ್ನ ಟೈಮ್ ಸರಿ ಇಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ಬೆಳಗ್ಗೆ ಮೊದಲೇ ಜಿಮ್ ಲೇಟ್ ಓಪನ್ ಆಗೈತಿ ಒಂದನೇದ್ದು. ಆಮೇಲೆ ಎರಡನೇದ್ದು ಲೆಗ್ ಎಕ್ಸ್ಟೆನ್ಷನ್ ನೋಡ್ರಿ ಇಲ್ಲಿ ಅದೇನೋ ಸಮಥಿಂಗ್ ರಿಪೇರಿ ಇತ್ತಂತ ಅದನ್ನ ಮಾಡಿಸ್ಕೊಂಬರಕ್ಕೆ ತೊಗೊಂಡು ಹೋಗ್ಯಾರ. ಸೊ ಟೈಮ್ ಸರಿ ಇಲ್ಲ ಅಂತೇಳಿ ಹ್ಯಾಮ್ಸ್ಟ್ರಿಂಗ್ ಒಂದು 3 ಸೆಟ್ಸ್ ಮುಗಿಸ್ಕೊಂಡ ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂಡೆ. ಆ್ಯಂಡ್ ನಾ ಬರಬೇಕಾದ್ರೆ ಎಳ್ನೀರು ಕುಡಿದ ಸೀದಾ ಮನೆ ಕಡೆ ಬಂದೆ. ಇಫ್ ನೀವು ಯಾವಾಗಾದರೂ ನಿಮ್ದು ಜಿಮ್ ಟೈಮ್ ಒಳಗೆ ಸ್ವಲ್ಪ ಹೆವಿ ವೆಯ್ಟ್ ಇಲ್ಲ ಹೆವಿ ಸ್ಕ್ವಾಟ್ಸ್, ಹೆವಿ ಬೆಂಚ್ ಪ್ರೆಸ್, ಎಲ್ಸ್ ಹೆವಿ ಡೆಡ್ ಲಿಫ್ಟ್ ಹೊಡಿತೀರ ಅಂತ ಹೇಳಿದ್ರೆ ಸ್ವಲ್ಪ ಗೈಡೆನ್ಸ್ಲಿ ಕೇರ್ಫುಲ್ ಆಗಿ ಮಾಡ್ರಿ. ಯಾಕಂದ್ರೆ ಅದ್ರೊಳಗೆ ಭಾಳ ದೊಡ್ಡ ಇಂಜುರಿ ಆಗೋ ಚಾನ್ಸಸ್ ಇರ್ತಾವೆ. ಆ್ಯಂಡ್ ನಂದೆಲ್ಲ ಆಫೀಸ್ ಮುಗಿಸ್ಕೊಂಡು ನಾ ಮನೆಗೆ ಬಂದು ನನ್ನ ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ನನ್ನ ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟ, ಮತ್ತು ನಾಳೆ ಸಿಗೋಣ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್. ಸಿಗುವ ನಾಳೆ. ಟಾಟಾ.